ನಿಜವಾದ ಅಲ್ಲಂ ಪ್ರಭುನೇ ಭೇಟಿ ಆಗ್ತಾನೆ, ಅಷ್ಟೊಂದು ಟಯರ್ಡ್ ಆಯಿತು. ಜಾಸ್ತಿ ಚೆನ್ನಾಗಿದ್ದಾರೆ. ಇಲ್ಲಿ ಮೇಲ್ಗಡೆಯಿಂದ ನಂಬರ್ ಹಚ್ಚಿದ್ದಾರೆ. ಹೀಗೆ ಬರಗಾಲೆ 1 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೇನೋ. ಅಣ್ಣ ಮತ್ತೆ ಶರ ನೀರು ಬರತ್ತವ, ಬಟ್ ಎಲ್ಲಿಂದ ಬರತ್ತವ ಗೊತ್ತಿಲ್ಲ. ಮೇಲ್ ಗುಡ್ದಲ್ಲೇ ಆಮಿಗಳದಾವ. ನಾವು ಇವಾಗ ರಾಮ್ಲಿಂಗ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪ್ಲೇಸ್ ಸಖತ್ತಾಗಿದೆ, ಯಾವ ಥರ ಇದೆ ಅಂತೇಳಿ ನಿಮಗೂ ತೋರಿಸ್ತೀವಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ಎಷ್ಟು ಚಂದ ಐತಲ್ಲ ಪ್ಲೇಸ್, ಗ್ರೀನರಿ. ಇಲ್ಲಿ ಟ್ರೆಕ್ಕಿಂಗ್ ಬರೋಕ್ಕೂ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಅಂತಿದೆ. ಸಖತ್ತಾಗಿದೆ ಪ್ಲೇಸ್ ನೋಡೋಕ್ಕೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಅಂದರೆ ಇವಾಗ 1-2 ಸಲ ಅಂದ್ಕೊಂಡಿದ್ವಿ ಬರ್ಬೇಕಂತೇಳಿ, ಬಟ್ ಟೈಮ್ ಸಿಗಲಿಲ್ಲ. ಸೊ ಇವಾಗ ಸೋಮವಾರ ಐತಲ್ಲ, ಸೂಟಿ ಇತ್ತು. ಸೊ ಇವಾಗಲೇ ಬಂದ್ವಿ. ಈ ಆ ರೋಡನ್ನು ನೋಡ ತಡಿ ಒಂದು ಸ್ವಲ್ಪ ಲೊಕೇಶನ್. ರೋಡೇ ಎಷ್ಟು ಚಂದ ಐತಲ್ಲ, ಹಿಂಗೆ ಕರ್ವಿಂಗ್ ಅದು ಹಿಂಗೆ ಹೊಳ್ಕೋತ ಅದು ಹೋಗಕ್ಕೆ ಬೆಟ್ಟ ಎಲ್ಲ. ಹೋಗೋ ಪಾಯಿಂಟ್ ಇನ್ನೂ ಒಂದು ಸ್ವಲ್ಪ ಏರಿದ್ವಿ, ಇವಾಗ ತೇಕತೈತಿ. ಇನ್ನೂ ದೂರ ಐತಿ ಇದು ಕತೆ. ಪ್ರತಿಯೊಬ್ಬರು ಪತ್ರಿ ತೆಂಗಿನಕಾಯಿ ಇವನ್ನ ಹಿಡ್ಕೊಂಡು ಕೂತಿದ್ದಾರೆ. ಮತ್ತು ಮೇಲೆ ಶ್ರಾವಣ ಇತ್ತು ಒಯ್ರಿ ಅಂತ ಹೇಳ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲಿ ಫಿಶ್ ಇದಾವಿಲ್ಲಿ. ಆಮೈತಿ. ಪ್ಲೇಸ್ ಮಾತ್ರ ಸಖತ್ತಾಗೈತಿ. ಈ ಕೊಳದಲ್ಲಿ ದೊಡ್ಡ ದೊಡ್ಡ ಆಮೆ ಮತ್ತು ದೊಡ್ಡ ಮತ್ತು ಮೀನುಗಳು ಎಲ್ಲ ಇದ್ದಾವೆ. ತಾಡಿ ಈ ಎಷ್ಟು ಕೊಂಡ ಮೀನ ಆಮೆಗಳದಾವ, ಬಟ್ ಕಾಣಿಸ್ವಲ್ಲ ಇದ್ರಾಗ. ಬ್ರೈಟ್ನೆಸ್ ಮಾಡಿದ್ದೇನೆ ನೋಡಿ. ಎಷ್ಟು ಆಮಿದಾವ ಇಲ್ಲೆಲ್ಲ. ಶೇಕ್ ಆಗೈತಿ. ಥರ ಶೂ ಅದನ್ನೇನು ಮಾಡಿ ಕಾರಿ ಮಿಷಿ ಮಾಡಿಬಿಟ್ಟಾರ. ಇಲ್ಲಿವೆಲ್ಲ ಒಳಗೆ ನೀರು ಸ್ಮೆಲ್ ಆಗತೈತಿ. ಜರಿಕೆ ಐತೆ ಸಾವಕಾಶ ಬಾ. ಇಲ್ಲೆಲ್ಲ ನೀರು ಸೋರ್ತಾ ಇದ್ದಾವೆ. ಒಂಥರ ಗುಹೆ ಇದ್ದಂಗಿದೆ ಇಲ್ಲೆಲ್ಲ ಒಳಗಡೆ. ಒಂಥರ ಅಲ್ಲ ಗುಹೆನ ಐತಿದೆ. ಇಲ್ಲೆಲ್ಲ ಬಾವಿ ನೀರು
ಬಾಜುಕ್ ಬೇರೆ ಕಲ್ಯಾಣಿ ಐತಲ್ಲ, ಅವೆಲ್ಲ ಕೂಡ ನೀರು ಬರತ್ತವ ಇಲ್ಲಿ. जय बाबा शेख, जय बाबा शेख, जय बाबा शेख, जय बाबा शेख. ಮಂಗ್ಯಾದವ ನಂದೇನು ಅಲ್ಲಿ ನಿನ್ನ ಫೋನನ್ನ ಐತಿ. ಎಲ್ಲಿ ಹೋದ್ರು ಮಹಾರಾಷ್ಟ್ರ ವಡಾಪಾವ ಬಜ್ಜಿ ಮಾತ್ರ ಮಿಸ್ ಆಗಂಗಿಲ್ಲ. ನೋಡಿ ವಡಾಪಾವ ಬಜ್ಜಿನ ಹೇಸಿ ಬಂದ್ಬಿಟ್ಟಾವ ಇಲ್ಲಿ. ರಾಮೇಶ್ವರ ಹೇ ಇಲ್ಲೇ ಐತಲ್ಲ ಆನಿ. ಇಲ್ಲಿ ಆನಿದೆ, ಬಟ್ ಅದನ್ನ ವಿಡಿಯೋ ಮಾಡೋಕ್ಕೆ ಫೋಟೋ ಮಾಡೋಕ್ಕೆ ಬಿಡ್ತಾನೆ ಇಲ್ಲ ಅವರು. ಅದಕ್ಕೆ ಹಾಕಿದ್ನ ಹಾಕ್ಯಾರ ಕವರ್ ಹಾಕ್ಯಾರ ಆನಿ ಬಾಲಿಗೆ. ಓ ಆನಿ ಕೂದ್ಲಾಯ್ತಲ್ಲ ಅವನು ಇವನ್ ಮಾಡ್ಕೋತಾರ, ಕಿತ್ಕೊಂಡು ಹೋಗ್ತಾರ. ಅದಕ್ಕಾಗಿ ಆನಿ ಕೂದಲಿಗೆ ಕಿತ್ಕೊಂಡು ಹೋಗ್ತಾರ ಅಂತೇಳಿ ಕವರ್ ಹಾಕಿದಾರ ಅವ್ರು. ನಾ ಇಲ್ಲ ಕೇಳಿದ್ದೇನೆ. ಮಹಾದೇವ್ ಇಲ್ಲೇನೈತಿ? ಅಲ್ಲಿ ಪೂರ್ತಿ ಮೇಲೆ ಏನೋ ಐತಿ, ಎಲ್ಲ ಜನ ಹೊಂಟಿದಾರ. ಎಲ್ಲಿ ನೀರು ಹರಿಯತ್ತಾವ ಗೊತ್ತಿಲ್ಲ. ಇಲ್ಲೆಲ್ಲ ಗುಡ್ದಾಗೆಲ್ಲ ನೀರು ಬರತ್ತಾವ. ಅಲ್ಲಿಂದ ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನೇ ಕ್ಯಾಮ್ರಾ ಬಂದ್ ಮಾಡಿದ್ದಿಲ್ಲ. ಇಲ್ಲೆಲ್ಲ ನೀರು ಬರತ್ತಾವ, ಬಟ್ ಎಲ್ಲಿಂದ ಬರತ್ತಾವ ಗೊತ್ತಿಲ್ಲ. ಮೇಲೆ ಗುಡ್ದಲ್ಲ ಏನೋ ಇದೆ ಅಂತ ಅನಿಸುತ್ತೆ. ನೋಡಿ ಎಲ್ಲ ಕಡೆನೂ ನೀರು ಹರಿತಾ ಇದೆ. ಅಲ್ಲ ಅಲ್ಲಿ ಮೇಲ್ಗಡೆ ಅಲ್ಲಂ ಪ್ರಭು ಇದಾನಂತೆ. ಇಲ್ಗಡೆ ಮೇಲ್ಗಡೆ ಬೆಕ್ಕು ಬೇಟೆ ಆಡತೈತಿ. ಹೊಂತಿ ಕಡೆ ಹೋಗಿ ಬರ್ರಿ ನೋಡ್ಲ. ಅಲ್ಲಂ ಪ್ರಭುದವ್ರ ಗುಡಿ ಐತಂದ್ರೆ ಯಾರ ಈ ಚಪ್ಪಲ್ ಅಲ್ಲೇ ಬಿಟ್ಟು ಬಂದೇವ, ಹಾಕೋ ಬರೋದೈತ. ಚಪ್ಪಲ್ ಬಿಡ್ತಾರ ಆಮೇಲೆ ಇಲ್ಲಿ ಮೇಲ್ಗಡೆ 1 ಕಿಲೋಮೀಟ್ರ್ ಆಗುತ್ತಂತೆ ಹೋಗೋಕೆ. ಸೊ ಕಾಲಲ್ಲಿ ಚಪ್ಪಲ್ ಬೇರೆ ಇಲ್ಲ. ಅಲ್ಲೇ ಗುಡಿಯಲ್ಲಿ ಕಳೆದು ಬಂದಿದ್ವಿ. ಸೊ ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಹೀಗೆ ಬರಗಾಲೇ 1 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೇನೋ ಗೊತ್ತಿಲ್ಲ. ಬಿದ್ದಿ ಸಾವಕಾಶ. ಎಷ್ಟು ಕಷ್ಟಪಟ್ಟು ಇರತ್ತಾರೆ. ಮತ್ತು ತಂತಿ ಕಾಲೆಲ್ಲ ಜಂಗ್ ಹಿಡ್ದಾವೆ. ತಂತಿ ಹತ್ತಿರ ಸೆಪ್ಟಿಕ್ ಆಗ್ತದೆ. ಅದಾವನ್ ಲೀಚ. ಈಗ ಇಲ್ಲಿ ತನ ಬಂದೀವಿ ನಡಿ. ಪ್ರಭುದೇವ್ರ ಗುಡಿ ಐತೆ ಮೇಲೆ ಹೋಗಿ ಬರೋಣ. ಬರಗಾಲ ಹೋಗ್ಬೇಕಾ ದೇವ್ರಿ ನಡಿ ಪ್ರಭುದೇವ್ರಿಗೆ. ಅದು ಶ್ರಾವಣದಾಗ ಜಿರಾತದ ಈ ಇರೋತಕ್ಕೆ ಕಲ್ ಮೇಲೆ ಹೋಗೋದು ಬೆಸ್ಟ್.
ಇಲ್ಲಿ ಸ್ಲೀಪರ್ ಹಾಕೊಂಡ್ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ನಾವು ಸ್ಲೀಪರ್ ಹಾಕೊಂಡ್ಬಂದಿಲ್ಲ. ಅಲ್ಲಿ ನೋಡಿ ಇಲ್ಲಿ ಗೋಗಳಿದಾವೆಲ್ಲ. ಸುಸ್ತಾಯಿತು, ನೋಡ್ಕೊಂಬಂದ್ವಿ. ಹಿಂದೆ ನೋಡಿ ನೇಚರ್ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂಥೇಳಿ. ಮುಂದ್ಗಡೆ ವ್ಯೂ ತೋರಿಸ್ತೀನಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಅಷ್ಟು 1 ಕಿಲೋಮೀಟ್ರ್ ಕಷ್ಟಪಟ್ಟು ನಡ್ಕೊಂಬಂದಿದ್ದಕ್ಕೂ ವ್ಯೂ ನೋಡೋಕ್ಕೆ ಸಖತ್ತಾಗಿದೆ ಇಲ್ಲಿ. ಇನ್ನು ಅಲ್ಲೈತೆ, ಇನ್ನು ಅಲ್ಲಿ ದೂರದ್ದು ಕಾಣಂಗಿಲ್ಲ. ಇನ್ನು ಹಿಂಗೆ ಹೋಗ್ಬೇಕು, ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗ್ಬೇಕು. ಇಲ್ಲಿ ಕಾಣತೈತೆ, ಹಾಂ ಗುಡಿ ಕಾಣತೈತೆ. ಅಲ್ಲೇ ಐತೆ ನೋಡ್ಲ, ಅದು ಕಳಶ ಐತೆ. ಹಾಂ ಅಲ್ಲೇ ಇದೀವಿ, ಚಪ್ಪಲಿಲ್ಲ. ಮುಂದೆ ಹೋಗ್ತೀವಿ. ಹಾಯ್, ಈ ಕಡೆ చూడు. ಅಷ್ಟೇನಂದ್ರಲ್ಲೇ ನೋಡಿಲಿ ಫೋಟೋ ನೋಡಿ. ಈ ಬೆಟ್ಟ ಏರ್ಕೊಂಬರೋದೇ ಕಷ್ಟ. ಅದರಲ್ಲಿ ಇವರು ಮನೆ ಕಟ್ಕೊಂಡಿದ್ದಾರೆ. ಹೇಗೆ ಹೋಗ್ತಾರೋ ಏನೂ ಗೊತ್ತಿಲ್ಲ. ಬಟ್ ಮುಂದ್ಗಡೆ ಜನ ಇದ್ದಾರೆ, ಜಾಸ್ತಿ ಜನ. ಇವತ್ತು ಅಲ್ಲಂಪ್ರಭುದೇವ್ರ ಗುಡಿ ನೋಡೋದೆಯಾ. ನಾವು ಆಗಲೇ ಬರುವಾಗ ಒಬ್ಬರು ಇದ್ದಿದ್ದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಅಲ್ಲಂಪ್ರಭುದೇವ್ರಿಗೆ ಬರಗಾಲೆ ಹೊಂಟೀವಿ ನಾವು. ಊರಾಗ ಸಕ್ಯಾರ ಬರಗಾಲೆ ಹೋಗಿದ್ದಿಲ್ಲ ಅಲ್ಲಂಪ್ರಭುದೇವ್ರಿಗೆ. ಈ ಗುಡ್ದಾನ ದೇವ್ರಿಗೆ ಅಲ್ಲಂಪ್ರಭುದೇವ್ರಿಗೆ ಬರಗಾಲೆ ಹೊಂಟಿದ್ವಿ. ಸೊ ಗ್ರೇಟ್ ಅಲ್ಲ. ಸೊ ಮುಂದ್ಗಡೆ ರೀಲ್ಸ್ ಮಾಡ್ಕೋತ ಹೋಗ್ತಾ ಇದ್ದಾರೆ. ನಾರ್ಮಲಾಗಿ ನಡೆಯೋಕ್ಕೆ ಆಗ್ತಾಯಿಲ್ಲ, ಇವ್ರ ಮೇಲೆ ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎನರ್ಜಿ. ಹಾಂ, ಇಲ್ಲೆಲ್ಲ ಫುಲ್ ಹೆಂಗಿದ್ದವರೆಲ್ಲ ಕುತ್ಕೊಂಡಿದ್ದಾರೆ. ಇಲ್ಲಿ ಅಜ್ಜ ಅಜ್ಜಿ ಇಬ್ಬರು ಏರ್ಕೊಂಡು ಹೋಗ್ತಾ ಇದ್ದಾರೆ, ಇಟ್ಟು ಕಷ್ಟಪಟ್ಕೊಂಡು. ಈ ವಯಸ್ಸಲ್ಲಿ ಇವರೇ ಸ್ಫೂರ್ತಿ ನಮಗೆ. ನೋಡಿ ಅವರು ಈ ಗುಡ್ಡ ಬೆಟ್ಟ ಎಲ್ಲ ಹತ್ಕೊಂಡು ಮೇಲೆ ಪ್ರಭುದೇವ್ರಿಗೆ ಬಂದಿದ್ದಾರೆ. ಗ್ರೇಟ್ ಅಲ್ಲ, ಈ ವಯಸ್ಸಿನಲ್ಲೂ ಈ ಬೆಟ್ಟ ಹತ್ಕೊಂಡ್ಬಂದಿದ್ದಾರೆ ಅಂದರೆ. ಇಲ್ಲಿ ಕಾರ್ ತೊಗೊಂಬಂದಾರ ಇವ್ರ. ಅಯ್ಯೋ, ಇಲ್ಲೆಲ್ಲ ಕಾರು ಎಲ್ಲ ತೊಗೊಂಬಂದಿದ್ದಾರೆ. ನಾವು ಅದು ಬರಗಾಲೇ ನಡ್ಕೋತ ಬಂದ್ವಿ. ಸುಳ ನಾ ಅವಾಗಲೇ ಒಂದು ಇದು ನಿಂತಿದ್ದಿಲ್ಲ ಅಲ್ಲಿ, ಆ ರೋಡ್ಲೇ ಬರ್ತಿತ್ತು. ಆಮೇಲೆ ಮೇ ಬಿ ಇಲ್ಲಿ ಪ್ರಭುದೇವ್ರ ಬರಗಾಲೇ ಕರ್ಸೋನಿದ್ದೆ. ಆಮೇಲೆ ಆಯಿತು. ಇಷ್ಟು ಕಷ್ಟಪಟ್ಟು ನಡ್ಕೊಂಬಂದಿದ್ದಕ್ಕೆ ಅಲ್ಲಂಪ್ರಭುದೇವ್ರ ಫೋಟೋ. ಕೈ ಪೇಂಟ್ ಹೌದು, ಪೇಂಟಿಂಗ್ ಮಾಡಿದ್ದಾರೆ. ಅದು ಹ್ಯಾಂಡ್ ಪೇಂಟ್, ಕೈ ಪೇಂಟ್ ಅಲ್ಲ. ಅನುಭವ ಮಂಟಪ. ನಿಮ್ಗೊಂದು ಸಖತ್ತಾಗಿರೋ ವ್ಯೂ ಪಾಯಿಂಟ್ ತೋರಿಸ್ತೀನಿ.
ಇಷ್ಟೆಲ್ಲ ಕಷ್ಟಪಟ್ಟು ಬೆಟ್ಟ ಹತ್ಕೊಂಬಂದಿದ್ದಕ್ಕೂ ಒಂದು ಖುಷಿ ವಿಷಯ ಏನಂದರೆ ಈ ಸಖತ್ತಾಗಿರೋ ವ್ಯೂ ನೋಡೋಕೆ ಸಿಕ್ತು. ಇಲ್ಲಿ ಬಂದು ನೋಡಿ ಎಷ್ಟು ಸಖತ್ತಾಗಿದೆ ಅಂಥೇಳಿ. ರಾಡಿ ಐತೆ ಇಲ್ಲೆಲ್ಲ ಗಿಡಗಳು ಹಚ್ಚಿದ್ದಾರೆ ನೋಡಿ. ಇಷ್ಟೆಲ್ಲ ಬೆಟ್ಟದಲ್ಲಿ ಬಂದು ಗಿಡಗಳನ್ನ ತಂದು ಹಚ್ಚೋದಂದರೆ ಕೆಳಗಿದ್ದೇನೆ ಹಚ್ಚಂಗಿಲ್ಲ. ಎಷ್ಟೋ ಜನಗಳು ಪೇರು ಗಿಡ ಎಲ್ಲ ಥರ ಗಿಡಗಳು ಹಚ್ಚಿದ್ದಾರೆ. ಹಲಸಿನ ಹಣ್ಣು. ಹಾಂ ಹಾಂ ನಿಮ್ಮಂಥವ್ರು ಹೋಗ್ತಾರಂತ ಹೇಳಿ ಬೇಲಿ ಹಾಕಿದ್ದಾರೆ ಅವರು. ಇಲ್ಲಿ ಮೇಲ್ಗಡೆ ಏರಿಕೊಂಡು ಬರೋರಿಗೆಲ್ಲ ಪ್ರಸಾದನ ವ್ಯವಸ್ಥೆ ಮಾಡಿದ್ದಾರೆ. ಪ್ರಸಾದನ ವ್ಯವಸ್ಥೆ ಮಾಡಿದ್ದಾರೆ. ಅನ್ನ ಮತ್ತು ಶರ ಬದ್ನಿಕಾಯಿ ಶ್ರಾವಣ ಇವತ್ತು ಸೋಮವಾರ. ಸೊ ಜಾಸ್ತಿ ಜನ ಬಂದಿರ್ತಾರೆ ಅಂತೇಳಿ ಪ್ರಸಾದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಲ್ಲಿ. ಮಂಗಳ ನೋಡಿ ಎಲ್ಲಿ ಒಳಗೆ ಗುಡಿಗೆ ಹೊಂಟಿದ್ದಾರೆ. ನಾವು ಬಂದಾಗ ಯಾರೂ ಇದ್ದಿದ್ದಿಲ್ಲ, ಜಾಸ್ತಿ ಜನ ಇದ್ದಿದ್ದಿಲ್ಲ. ಇವಾಗ ಎಷ್ಟು ರಶ್ ಐತೆ ನಾವು. ನಂಬರ್ ಹಚ್ಚಾರ ಫುಲ್. ಇಲ್ಲಿ ಹಿಡ್ಕೊಂಡು ನಂಬರ್ ಹಚ್ಚಿದಾರ. ಹಾಂ ಇಲ್ಲಿ ಹಿಡ್ಕೊಂಡು ನಂಬರ್ ಹಚ್ಚಿದ್ದಾರೆ ಕೆಳಗೆಲ್ಲ. ನಾವು ಹೋದಾಗ ಡೈರೆಕ್ಟಾಗಿ ಹೋದ್ವಿ. ನಾವು ಮುಂಜಾನೆ ಬೇಗ ಬಂದಿದ್ವಲ್ಲ, ಡೈರೆಕ್ಟಾಗಿ ಹೋಗಿದ್ವಿ. ಸೊ ಇವಾಗ ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಮೇಲ್ಗಡೆಯಿಂದ ನಂಬರ್ ಹಚ್ಚಿದ್ದಾರೆ ಒಳಗಡೆ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ. ಮಂಗಗಳನ್ನ ನೋಡಿ. ಈ ಬೆಟ್ಟ ಏರೋದಕ್ಕಿಂತ ಇಳಿಯೋದೇ ತುಂಬಾ ಕಷ್ಟ ಆಯಿತು. ಅಂದರೆ ಸ್ಟೆಪ್ಗಳೆಲ್ಲ ಕಡಾವು ಹಿಂಗೆ ಕಡಾವಿದ್ದಾವೆ. ಸೊ ಇಳಿಯೋಕ್ಕಾಗಲ್ಲ. ಇಳಿಯುವಾಗ ತಂತಿ ಎಲ್ಲ ಬಡ್ದಿದ್ದಾರಲ್ಲ, ಸೊ ಇಳಿಯೋಕ್ಕಾಗೋದಲ್ಲ. ಸಖತ್ ಟಯರ್ಡ್ ಅನಿಸುತ್ತೆ ಇಳಿಯುವಾಗ. ಹಾಂ ಇಳಿಯೋಕ್ಕಾಗುವತ್ತು ಕಾಲು ನಡ್ದಾತಾವ ಕೆಟ್ಟ ಇಳಿಯುವಾಗ. ಇಷ್ಟೊಂದು ಎಕ್ಸೈಟಾಗಿ ಹೋಗ್ತಾ ಇದ್ದಾರೆ ಕರೆ. ಬಟ್ ಏರೋದು ತುಂಬಾ ಕಷ್ಟ ಇದೆ. ಅಲ್ಲಿದ್ದೀವ ನಿಜವಾದ ಅಲ್ಲಂ ಪ್ರಭುನೇ ಭೇಟಿ ಆಗ್ತಾನೆ. ಅಷ್ಟೊಂದು ಟಯರ್ಡ್ ಆಯಿತು. ಇವಾಗ ಶ್ರಾವಣ ಇದೆಯಲ್ಲ, ಸೊ ಅದಕ್ಕೆ ಇಷ್ಟೊಂದು ರಶ್ ಆಗಿದೆ. ಇದು ಸಾಬುದಾನಿ ವಡೆ ಮಾಡಿದ್ದಾರೆ ತಿನ್ನಕ್ಕೆ. ಅಲ್ಲಿ ಪ್ರಸಾದ ತಿಂದು ಬಂದಿಲ್ಲ. ಇಲ್ಲೆಲ್ಲ ಜಾತ್ರೆ ಥರ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಥರ ಸ್ಟೋರ್ಗಳಿದ್ದಾವೆ ಇಲ್ಲಿ. ಚಿಕ್ಕ ಮಕ್ಕಳಿಗಾಗಲಿ, ದೇವರಿಗೆ ಏನಾದರೂ ಪ್ರಸಾದ ಬೇಕಾಗಲಿ ಸಖತ್ತೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೋಗೋಕ್ಕೆ. ಬೇಡ ಯಪ್ಪ. ನಿಮಗೆ ಹೋಗುವಾಗ ತೋರಿಸಿದೆ ಅಲ್ಲ, ಇವು ಮರಗಡ್ಡೆ ಅಲ್ಲೂ ಗೊತ್ತಿಲ್ಲ. ರಾಮಗಡ್ಡೆ ನಾ ಮರಗಡ್ಡೆ ಅನ್ನತಾನೆ. ಆವಾಗಲೇ ಈ ಥರ ಸುತ್ತಾಕೊಂಡು ಬಂದ್ವಿ. ಇವಾಗ ಶಾರ್ಟ್ ರೋಡ್ಲೇ ಈ ಥರ ಇಳಿತಾ ಇದ್ದೀವಿ. ಇಳಿಯೋದು ಹೊರಗಡೆಗೆ.